ನಮಸ್ಕಾರ. ನಾನು ಚೆನ್ನಯ್ಯ KRS ಪಕ್ಷಿದೆ. ಸೊ ನಾವಿವತ್ತು ಗೊರಗುಂಟೆಪಾಳ್ಯದ ಸಿಗ್ನಲ್ ವ್ಯಾಪ್ತಿಯಲ್ಲಿರುವಂತಹ KLE ಕಾಲೇಜ್ ಪಕ್ಕದಲ್ಲಿದೆ. ಇಲ್ಲಿ ಸಾರ್ವಜನಿಕ ಶೌಚಾಲಯದ ನಾವಿದ್ದೀವಿ. ಯಾಕಂದರೆ ನಮ್ಗೆ ಇತ್ತೀಚೆಗೆ ಬಂದ ಮಾಹಿತಿ ಪ್ರಕಾರ ಇವರು ಇಂಡಿಯಾನೆಲ್ಲ ಕರ್ನಾಟಕದಲ್ಲಿ ಯಾರೂ ಕೆಲಸಗಾರಿಲ್ಲ ಅನ್ಸೋದು. ಈ ನಾಲಾಯಕಗಳಿಗೆ, ಭ್ರಷ್ಟರಿಗೆ, ನೀಚರಿಗೆ, DDMP ವ್ಯವಸ್ಥೆಗಳಿರುತ್ತೆ. ಕರ್ನಾಟಕದಲ್ಲಿರೋರು ಯಾರೂ ಕೆಲಸ ಮಾಡೋದು ಇಂಥ ಕೆಲಸಗಳು ಅಂತ ಅನ್ಕೊಂಡಿದ್ದೀನಿ. ಕಾಂಟ್ರಾಕ್ಟ್ದಾರ ಮೇಲೆ ಇವರಿಗೆಲ್ಲ 50 ರೂಪಾಯಿ ಏನೋ ಒಂದು ದಿನಕ್ಕೆ ಊಟದ ವ್ಯವಸ್ಥೆ ಅದು ಇದು ಕೊಟ್ಟು ಒಂದು 100, 200 ಇಲ್ಲ ಒಂದು 300 ರೂಪಾಯಿ ಕೊಡ್ತಾರೆ ಮ್ಯಾಕ್ಸಿಮಮ್. ಒಂದು 200, 300 ರೂಪಾಯಿ ಕೊಟ್ಟರೆ ಇವ್ರಿಗೆ ಒಂದು ದಿನಕ್ಕೆ 10 ಕೂಲಿ ಮುಗಿದೋಗ್ಬಿಡ್ತು. ಈ ನಾಲಾಯಕ ಅಧಿಕಾರಿಗಳು ಇಂಥವ್ರನ್ನ ಹುಡಿಕಂತ ಅಂದ್ಬಿಟ್ಟು ಇಲ್ಲಿ ಬೀಜ ಬಿತ್ತುತ್ತಾರೆ, ರಕ್ತ ಬೀಜಾಸೂರು. ಇವರೆಲ್ಲ ಕಳ್ಳರು ತಗಕೋರಿ. ಇವರು ನಮ್ಮ ಕರ್ನಾಟಕಕ್ಕೆ ಬಂದು ನಮ್ಮ ಕರ್ನಾಟಕನ ಏನೋ ಒಂದು ರೀತಿ ಭಾಷಣ ಮಾಡಬೇಕು. ಕರ್ನಾಟಕಮಯ ಅಲ್ಲ ಇದು. ಕರ್ನಾಟಕದಲ್ಲಿ ಯಾರೂ ಇಲ್ಲ. ಇಲ್ಲಿ ಶೌಚಾಲಯ ನೋಡಿ ಎಲ್ಲ ಕಡೆ ಗಮನಿಸಿ, ಯಾವ ಶೌಚಾಲಯದಲ್ಲೂ ಸಹ ಕರ್ನಾಟಕದಲ್ಲಿ ಇರಲ್ಲ. ಕರ್ನಾಟಕದವರು ಯಾರು ವರ್ಕರ್ಸ್ಗಳಿರಲ್ಲ. ಸೊ ಆಗಿರುವಾಗ ಇಲ್ಲಿ ಯೂರಿನ್ ಪಾಸ್ ಮಾಡಕ್ಕೆ ಬಂದ್ರೆ 5 ರೂಪಾಯಿ ವಸೂಲಿ ಮಾಡ್ತಾನೆ ಇವನು. ಏನೋ ನಿನ್ನ ಹೆಸರು? ಯಾವ ನಾಮಕೆ ಅಂತ? ಹಾಂ, ಶಂಕರ್ ಅಂತೆ. ಈತ ಏನು ಮಾಡ್ತಾನೆ, ಪ್ರತಿದಿನ ಪ್ರತಿಯೊಬ್ಬರು ಇಲ್ಲಿ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಸಾರ್ವಜನಿಕರು ಬಂದೇ ಬರ್ತಾರೆ. ಇಲ್ಲಿ ಯೂರಿನ್ ಪಾಸ್ ಮಾಡೋಕೆ ಮಹಿಳೆಯರು ಬರ್ತಾರೆ, ಪುರುಷರು ಬರ್ತಾರೆ. ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಕ್ರೌಡ್ ಹೆಂಗಿರುತ್ತೆ ಅಂದರೆ ಹೆವಿ ಕ್ರೌಡ್ ಇರುತ್ತೆ. ಒಸಿ ಕಲೆಕ್ಷನ್ ಮಾಡಲ್ಲ, ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೀವು ಅಯೋಗ್ಯವನು. ಕನಿಷ್ಠ ಜ್ಞಾನ ಇಲ್ಲದೆ ಇರುವಂಥ ಒಂದಷ್ಟು ಗುತ್ತಿಗೆದಾರರು ಇಂಥವ್ರನ್ನ ಕರ್ಕೊಂಬಂದಿಲ್ಲಿ ನೇಮಕಾತಿ ಮಾಡಿಬಿಟ್ಟು ಇವ್ರ ಹೆಸರಲ್ಲಿ ಅವ್ರು ಹೊಡಿತಾರೆ, ಅವ್ರ ಹೆಸರಲ್ಲಿ ಇವರು ಹೊಡಿತಾರೆ. ಆ ರೀತಿ ಆಗೋಗಿದೆ ನೋಡಿ. ಯೂರಿನ್ನು ಫ್ರೀ ಇದೆ, ಸರ್ಕಾರದ ಆದೇಶನೇ ಇದೆ, ಗೈಡ್ಲೈನ್ಸ್ ಇದೆ. BBMPಲಿ ಯೂರಿನ್ ಫ್ರೀ ಇದೆ. ಟಾಯ್ಲೆಟ್ ಹೋದ್ರೆ 5 ರೂಪಾಯಿ, ಮಿನಿಮಮ್ 5 ರೂಪಾಯಿ. ಈತ ಏನು ಮಾಡ್ತಾನೆ, ಟಾಯ್ಲೆಟ್ ಅವರು 10 ರಿಂದ 15 ರೂಪಾಯಿ, 20 ರೂಪಾಯಿ ವಸೂಲಿ ಮಾಡ್ತಾನೆ. ಕಳ್ಳ ಇವನು, ಕಳ್ಳನೇ ಇವನೆಲ್ಲ. ಇವರೆಲ್ಲ ಬರೋಲ್ಲ ಬರೀ ಕಳ್ಳರೆ ತಗಕೋರ್ರಯ್ಯ. ನಮ್ಮ ಕರ್ನಾಟಕವನ್ನು ಲೂಟಿ ಮಾಡುವಂಥ ತಗಕೋರ್ರು. ಸಣ್ಣ ಪ್ರಮಾಣದಲ್ಲಿ ಲೂಟಿ ಮಾಡೋಂದ್ರೆ ಇವರೆಲ್ಲ. ಅಂದರೆ ಕೌಂಟ್ಲೆಸ್, ಇವೆಲ್ಲ ಕೌಂಟ್ ಸಿಗಲ್ಲ. ಸೊ ಆಗಿರುವಾಗ ಸಾರ್ವಜನಿಕರು ನಾವು ಹೇಳೋದಿಷ್ಟೇ, ಯೂರಿನ್ ಫ್ರೀ ಇರ್ತದೆ, ಉಪಯೋಗಿಸ್ಕೊಳ್ಳಿ. ಇದೇನು ಇವ್ರ ಅಪ್ಪ ಮನೆ ಆಸ್ತಿ ಅಲ್ಲ. ನೀವೆಲ್ಲ ತೆರಿಗೆ ರೂಪದಲ್ಲಿ ಕಟ್ಟುವಂಥ ತೆರಿಗೆ ಹಣನ ಇದೇ ನಾವು ಸಾರ್ವಜನಿಕರ ಅನುಕೂಲಕ್ಕೆ ಶೌಚಾಲಯ ಕಟ್ಟವ್ರೆ, ಅರ್ಥ ಆಯ್ತಾ? ಸೊ ಈಗಿರುವಾಗ ಶೌಚಾಲಯಕ್ಕೆ 5 ರೂಪಾಯಿ ಕೊಡಿ. ಸ್ವಚ್ಛತೆ ಅದು ಏನೋ ಒಂದು ಸಿಗ್ತದೆ, ಮಾಡಲಿ. 10 ರೂಪಾಯಿ 20 ರೂಪಾಯಿ ವಸೂಲಿ ಮಾಡಿದ್ರೆ ಸರಿಯಾದ ತಕ್ಕನ ಪಾಠ ಕಲ್ಸ್ಬಿಟ್ಟು ಪೂಜೆ ಮಾಡ್ಬಿಟ್ಟಿಲ್ಲ, ಗಂಟು ಮುಟ್ಟೆ ಕಟ್ಸಿ. ನಾವು ನಿಮ್ಮ ಜೊತೆ ಇರ್ತೀವಿ. ಯೂರಿನ್ ಫ್ರೀ ಇದೆ. ಏನು ಟಾಯ್ಲೆಟ್ ಹೋದರೆ ಮಿನಿಮಮ್ 5 ರೂಪಾಯಿ ಚಾರ್ಜ್ ಇದೆ. ಅದ್ರ ಮೇಲೆ ನೀವು ಚಾರ್ಜ್ ಮಾಡ್ತು ಅಂತಂದರೆ 10 ರೂಪಾಯಿ ಕೇಳ್ತಾರೆ, 20 ರೂಪಾಯಿ ಕೇಳ್ತಾರೆ. ಕಾಸು ಕೊಡಲ್ಲ ಅಂದರೆ ಅಲ್ಲೇ ಮಾಡ್ತಾನೆ ಅವನು. ಮೊಬೈಲ್ ಕೇಳೋದು. ಲಾಸ್ಟ್ ಟೈಮು ನಮ್ಮವರೇ ಒಬ್ರು ಬಂದಿದ್ದಾರೆ, ಕಾಸು ಕೊಡಲ್ಲ, ಇಲ್ಲ ಯೂರಿನ್ ಫ್ರೀ ಇದೆ ಅಂತ ಹೋದರೆ ಪೊಲೀಸ್ ತಂದು ಕರೆಸ್ತೀನಿ, ನಿಮ್ಮನ್ನ ಹೊಡೆಯೋಕ್ಕೆ ಹೋಯ್ತಂದ್ರೆ ಮೊಬೈಲ್ ಕಿತ್ಕೊಳಕ್ಕೆ ಹೋಗ್ತಾನಂತೆ ಇವನು. ಸೊ ಹೀಗಿದೆ. ಜನಸಾಮಾನ್ಯ ಇಂಥವ್ರನ್ನೆಲ್ಲ ಸ್ವಲ್ಪ ಒಂದಷ್ಟು ಕಂಟ್ರೋಲ್ ಮಾಡಿದ್ರೆ ಕರ್ನಾಟಕ ಅಟ್ಲೀಸ್ಟ್ ಉಳಿತದೆ, ಕನ್ನಡ ಅನ್ನೋದಾರು ಉಳಿತದೆ. ಉಪಯೋಗಿಸ್ಗಳಿಂಥ ಸಾರ್ವಜನಿಕರು ಇವೆಲ್ಲ ಸಣ್ಣ ವಿಚಾರ ಇರ್ಬೋದು, ಬಟ್ ಇವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೌಂಟ್ ಆಗ್ತವೆ. ಒಂದು ದಿನಕ್ಕೆ ಕನಿಷ್ಠ ಅಂತಾರೆ ಇವನು 1000, 2000 ಮಾಡಿದ್ರೆ ಹೋಗಲ್ಲ. ಅವನು 1000, 2000 ಇದ್ದರೆ ಇನ್ನು ಹೋಗಲ್ಲ ಒಬ್ಬ. ಈ ಜಾಗ ಅಂತೂ ಇದು ತುಂಬ ಇದು ಹೆಂಗಿದೆ ಕ್ರೌಡು ಈ ಜಾಗದಲ್ಲಂತೂ. ಇಂಥವ್ರಿಗೆಲ್ಲ ಒಂದಷ್ಟು ಕಡಿವಾಣ ಹಾಕಿ. ನಮಸ್ಕಾರ.